ಸೊ ಇಂದಿರಾ ಗಾಂಧಿ ಅವರು ಇನ್ನೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಜಗತ್ತಿನಲ್ಲಿ ಎರಡು ಬಗೆಯ ಜನರಿರ್ತಾರೆ. ಒಬ್ಬ ಕೆಲಸ ಮಾಡುವನು, ಇನ್ನೊಬ್ಬರು ಅದರ ಲಾಭವನ್ನು ಪಡೆದುಕೊಳ್ಳೋದು. ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ. ಸೊ ಹಂಗೆ ಅವ್ರ ಬಗ್ಗೆ ಅವ್ರು ಆಡಿದಂಥ ಮಾತುಗಳು ಪ್ರತಿಯೊಂದು ವಿಚಾರದಲ್ಲೂ ಸಂಘಟನೆ ಬಗ್ಗೆ, ಪಕ್ಷದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಸಂವಿಧಾನದ ಬಗ್ಗೆ, ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ ಎಲ್ಲ ಬೇಕಾದಷ್ಟಿದೆ. ಇದರಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪುಸ್ತಕನ ತರಬೇಕು ಅಂತೇಳಿ ಮಾಡಿದ್ದೇನೆ. ಸದ್ಯದಲ್ಲೇ ಮೊನ್ನೆ ನೀರಿನ ಹೆಜ್ಜೆ ಒಂದು ಪುಸ್ತಕ ತಂದಿದ್ದೇನೆ. ನಮ್ಮ ಮುಗ್ರಪ್ಪ ಹೇಳ್ತಾ ಇದ್ರು ಭಾಳ ಇನ್ಫಾರ್ಮೇಟಿವ್ ಇದೆ ಅಂತ. ಇಡೀ ದೇಶದ ಏನೇನು ರಿವರ್ ಡಿಸ್ಪ್ಯೂಟ್ಸ್ ಇದೆ, ಹೊರಗಡೆ ದೇಶದ ರಿವರ್ ಡಿಸ್ಪ್ಯೂಟ್ಸ್ ಇದೆ, ಮತ್ತು ನಮ್ಮ ರಾಜ್ಯದಿಂದ ಯಾಕೆ ಈ ಡಿಸ್ಪ್ಯೂಟ್ ಆಗಿ ನಿಂತಿದೆ ಅಂತೇಳಿ, ತುಂಗಭದ್ರಾ ಇರ್ಬೋದು, ಕಾವೇರಿ ಇರ್ಬೋದು, ಮಾದಾಯಿ ಇರ್ಬೋದು, ಕೃಷ್ಣ ಇರ್ಬೋದು, ನಮ್ಮದು ಮೇಜರ್ ರಿವರ್ ಡಿಸ್ಪ್ಯೂಟ್ನ ಏನೇನಿದೆ, ಯಾಕಿದೆ, ನಮಗಿರೋಂಥ ಅವಾರ್ಡ್ನೂ ಕೂಡ ಇವತ್ತು ಕೂಡ ಇಂಪ್ಲಿಮೆಂಟ್ ಯಾಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಇವತ್ತು ಅದನ್ನು ನಾನು ನನ್ನ ಅನುಭವದಲ್ಲಿ, ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲೂ ನೀರಾವರಿ ಮಂತ್ರಿ ಇದ್ದೆ, ಈಗೂ ನೀರಾವರಿ ಮಂತ್ರಿ ಇದ್ದೀನಿ. ಸೊ ಸೊಸೈಟಿಗೆ ನನಗೆ ಈ ಪುಸ್ತಕದ ಬಗ್ಗೆ ಅಷ್ಟು ವ್ಯಾಮೋಹ ಇರಲಿಲ್ಲ. ಬಟ್ ಎಲ್ಲರೂ ಒಂದು ದಾಖಲೆ ಬಿಟ್ಟು ಹೋಗ್ಬೇಕಲ್ಲ ನಾನು ಅನ್ನೋ ದೃಷ್ಟಿಯಿಂದ ತಂದಿದ್ದೇನೆ. ಈಗ ಇನ್ನೊಂದು ಪುಸ್ತಕ ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಕರೆಸಿ ಅವ್ರ ಕೈಲಿ ಇಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಅವರೇ ಇದನ್ನ ಇಂದಿರಾ ಗಾಂಧಿ ಕೇಳಿದೆ ನಾನು, ಏನು ಹೆಸರಿಡಬೇಕು ಈ ಬಿಲ್ಡಿಂಗ್ ಅಂತ ಕೇಳಿದೆ. ಇಂದಿರಾ ಭವನ ಅಂತ ಇಡು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನನಗೆ ಮಾರ್ಗದರ್ಶನ ಕೊಟ್ಟು ಈ ಬಿಲ್ಡಿಂಗ್ ಇಂದಿರಾ ಭವನ ಅಂತ ಇಟ್ಟಿದ್ದೀನಿ. ಸೊ ಭಾರತ್ ಜೋಡೋ ಭವನ ಅಂತ ಈ ಬಿಲ್ಡಿಂಗ್ ಹೆಸರು ಇಂದಿರಾ ಗಾಂಧಿ ಇದು ಅಂತ, ಇದನ್ನ ಭಾರತ್ ಜೋಡೋ ಅಂತ ಅಂದ್ಬಿಟ್ಟು ಹಾಲ್ಗೆ ಮಾತ್ರ ಭಾರತ್ ಜೋಡೋ ಭವನ ಅಂತ ಇಟ್ಟಿದ್ದೇವೆ. ಸೊ ಹಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಅವ್ರಿಗೆ ಅತಿ ಪ್ರೀತಿಯಾದಂಥ ನಾಯಕಿ ಯಾರಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರ ಕೈಲಿ ಗಾಂಧಿ ಭಾರತ ಅಂತ ಒಂದು ಪುಸ್ತಕ ಬರೆದಿದೆ. ಅಂದ್ರೆ 100 ವರ್ಷದಿಂದ ಗಾಂಧಿ ಅವರ ಅಧ್ಯಕ್ಷ ಆದಾಗ ಯಾವ ರೀತಿ ಕಾರ್ಯಕ್ರಮ ಇತ್ತು ಅಂತ ಅದನ್ನ ನಾನು ಎಲ್ಲೋ ಒಂದ್ ಕಡೆ ಒಬ್ಬ ಮೋಹನ್ ರೆಡ್ಡಿ ಅಂತ ನಮ್ಮ ಬೆಳಗಾಂ ಲೀಡ್ರು, ನಮ್ಮ ಕಾರ್ಯಕರ್ತ ಜನರಲ್ ಸೆಕ್ರೆಟರಿ, ಅವರು ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟರು. ನಾನು ಅದನ್ನ ಪ್ರಿಯಾಂಕಾ ಗಾಂಧಿಗೆ ತೋರಿಸಿದೆ, ಶಾಕ್ ಆಗ್ಬಿಟ್ರು ಅವ್ರು, ಎಲ್ಲಿ ತಂದೆ ಇದ್ದೇನೆ ಟೀಕೆ ಅಂತೇಳಿ. ಅದನ್ನ ಅಲ್ಲಿ ರಿಲೀಸ್ ಮಾಡಿಸಿಟ್ಟಿದ್ದೀನಿ ಇಂಗ್ಲೀಷಲ್ಲಿ. ಸೊ ಅದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡಿದ್ದೀನಿ. ಆಮೇಲೆ ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಆದ್ಮೇಲೆ ಮತ್ತೆ ನಾವೇನೇನು ಮಾಡಿದ್ದೀವಿ ಈ ಈ 5-6 ವರ್ಷದ ಅವಧಿಯಲ್ಲಿ ಅಂತ ಒಂದಷ್ಟು ಪಾಯಿಂಟ್ಸ್ನ ಸೇರಿಸಿದ್ದೀನಿ, ಸ್ವಲ್ಪ ಇರಲಿ ಅಂತೇಳಿ. ಆ ಗಾಂಧಿ ಭಾರತ ಪುಸ್ತಕ ಅನ್ನೋದು ಬಿಡುಗಡೆ ಆಗ್ತದೆ ಸದ್ಯದಲ್ಲೇ, ಅವರ ಟೈಮ್ ಕೊಟ್ಟ ತಕ್ಷಣ. ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನ ಕೂಡ 100 ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೇನೆ. ಎಲ್ಲರೀಗ ಲಿಸ್ಟ್ ಕೇಳಿದ್ದಾರೆ, ಯಾರು MLA ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾರು ಮಂತ್ರಿ ತಗೊಂಡಿಲ್ಲ, ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿಯಿಂದ ಕೇಳಿದ್ದಾರೆ. ಇವತ್ತು ನಾಳೆನ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು. ಡೆಲ್ಲಿಯವರೇ ಟೈಮಲ್ಲಿ ಅಲ್ಲಿ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟಾಗಿ ಒಂದು ನಿಮಿಷ, ನಾವು ಪರ್ಮನೆಂಟಾಗಿ ಇರೋಕ್ಕೆ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆದ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು DK ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಈಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ನಾನು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ. ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ಗೆ 6 ಜನಕ್ಕೆ ಅಂತ ಮಾಡಿದೆ. ಈಗ 5 ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ 15 ಜನ ಮಾಡಿದೀವಿ ಅಂತಂದ್ರೆ ಇಡೀ ದೇಶದಲ್ಲೇ ಯಾವ ರಾಜ್ಯಲ್ಲೂ ಇಂಥ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಹೇಳ್ತೀನಿ. ಸೊ ಎಲ್ಲರಿಗೂ ಚೇರ್ಸ್ ಕೊಡಕ್ಕಾಗದಿರ್ಬೋದು, ಎಲ್ಲರಿಗೂ ಕುರ್ಚಿ ಕೊಡಕ್ಕಾಗದು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ
ಏಕೆಂದರೆ ನೀವು ಯಾರು ಕಾರ್ಯಕರ್ತಿಲ್ಲ ಅಂದರೆ ನಾವು ಯಾವ ಮಂತ್ರಿನೂ ಆಗೋಕ್ಕಾಗಲ್ಲ, ಯಾವ ಚೀಫ್ ಮಿನಿಸ್ಟ್ರು ಆಗಲ್ಲ, ಯಾವ ಡೆಪ್ಯೂಟಿ CM ಆಗಲ್ಲ. ಸೊ ನೀವೇ ನಮ್ಮ ಪಕ್ಷದ ಆಧಾರ ಸ್ತಂಭ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಇವತ್ತು ಇಂದಿರಾ ಗಾಂಧಿಯವರ ಜೀವನ ಮಹಿಳೆಗೆ ಒಂದಲ್ಲ, ಇಡೀ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿ. ಇವತ್ತು ಬಹಳ ಸಂತೋಷದಿಂದ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ.